ಯವ್ವ ಪೂಜಾ ಯಾಕೆ ಬೇಸರ ಮಾಡ್ಕೋತಿ ಮಗಳ ಮನಸ್ಸಿಗೆ ಏನಾಗುಲ್ಲ. ಅಕ್ಕಿ ನಿನ್ನ ಮಗಳ ನಿನಗೆ ಹೆಂಗದಾಳ ಅಂತ ಗೊತ್ತಿಲ್ಲ. ಆಕೆ ಅಮ್ಮು ಹಠ ಮಾರಿ ಹೇಗೆ ಗೊತ್ತಿಲ್ಲ ಸಿಟ್ಟು ಬಂದೈತಿ. ಮುಂದೆ ಎಲ್ಲ ಕಮ್ಮಿ ಆಕೈತಿ. ನಾನು ಹೇಳ ನಿನಗೆ ಏನವ ನೋಡು ಮಗಳ, ಈಗ ಹೆಂಗಿದ್ರು ಹಾಲಿನ ಡೈರಿದು ನೋಡ್ಕೊಂಡು ಬಂದಾರ. ಅವ್ರು ಪೂಜೆ ಮಾಡ್ಸಂತೂ ಹೇಳ್ಯಾರ ಅಂತ ಮನೆ ಹೇಳ್ಯಾರ. ಆ ಒಬ್ಬ ಸ್ವಾಮಿಗಳಿಗೆ ಫೋನ್ ಹಚ್ಕೇತನ ಡೇಟ್ ಇದ ಒಂದು ವಾರದಾಗ ಡೇಟ್ ಇದ್ರೆ ನೀವು ಉಳ್ದ ಬಿಡಂತೇನ. ಉಳಿದು ಅವ್ರು ಪೂಜೆ ಮಾಡ್ತಾರಲ್ಲ, ಹೆಂಗಿದ್ರು ಗಂಡ ಹೆಂಡತಿ ಪೂಜೆಗೆ ಹೋಮ ಹಾಕ್ಸೋಣಂತ ಅವ್ರ ಕುಂಡಿರ್ತಾರ. ಅವರ ಗಂಡ ಹೆಂಡತಿ ಕುಂತ್ರ ಹೆಂಗಿದ್ರು ತವ್ರ ಮನೆ ಆಯ್ಯಾರ ಕೊಟ್ಟ ಕೊಡ್ಬೇಕು. ಅವಾಗ ಕೊಡು, ಅವಾಗ ಮಂದಿ ಆಗಕ್ಕೆ ಇಲ್ಲ ಅನ್ನಕ್ಕೆ ಬರೋದಿಲ್ಲ. ಅಲ್ಲಿ ನಾಳೆ ಸಂತಕ್ಕದು ಬಂದಿರ್ತಾರಲ್ಲ, ಅವ್ರು ಹೇಳಿದಂತ ತನ್ನಗೆ ಇಟ್ಕೋತಾರ. ಆದ್ರೆ ಬಂಗಾರ ಬೆಳಿಗ್ಗೆ ಮಾತ್ರ ಬೇಡವಾ. ನೋಡು ಅಕ್ಕಿ ಮನಸ್ಸು ಮುಂದೆ ಕರಿಗೆ ತಗೊಂಡ್ರೆ ತಗೋಳಕ್ ಹೆಂಗಂತಿ? ಹೌದು ಮಮ್ಮಿ, ಅಜ್ಜಿ ಹೇಳೋದು ಖರೆ ಐತಿ. ಅಮ್ಮು ಎಷ್ಟು ಮಂಡದ ಅಂತ ನಿನಗೆ ಗೊತ್ತೇ ಇಲ್ಲ. ನೀನು ಹೊಟ್ಟೆಗೆ ಹುಟ್ಟಿದ ಮಗಳಕ್ಕಿ ನೀನ ಬೈತಿರ್ತಿ, ಭಾಳ ಹಠ ಮಾರಿದೀನಿ ಅಂತೇಳಿ. ಅವು ಅಜ್ಜಿ ಹೇಳ್ದಂಗೆ ನಾಳೆ ಪೂಜೆ ಕುಂತಾಗ ಅವ್ರಿಗೆ ಆಯರ್ ಅಂತೇಳಿ ಗಂಡ ಹೆಂಡತಿಗೆ ಸೀರೆ ಕೊಡು. ಬಂಗಾರ ಬೆಳ್ಳಿ ಕೀಸ್ಕೋದು ಡೌಟವ. ಸುಮ್ಮನೆ ಅವನು ಒಯ್ದಿಟ್ಕೋ, ಮುಂದೆ ಯಾವಾಗ ಅಕ್ಕಿ ಮನಸ್ಸು ಕರಕ್ದಾಗ ತಂದು ಕೊಡುವಂತಿ. ಹೌದಾ ಪೂಜಾವ, ಹೆಸರ ಮಾಡ್ಕೊಬೇಡ. ಹಾಗೆ ನಿನ್ನ ತಗಿ ನಿನ್ನ ನಕ್ಕೊಂತಿರು ಆರಾಮ. ಏನಾಗೋದಿಲ್ಲ. ಏನಂದಾಳ ನಿನ್ನ ಮಗಳ ಹೋದಿಲ್ಲೋ? ಏನಾಗೋದಿಲ್ಲ. ಅಕ್ಕಿ ಮುಂದೆ ಮನಸ್ಸು ಕರ್ತ ಇಸ್ಕೋತಾಳ. ಅಕ್ಕಿಗಂತ ಮಾಡಿಸಿಟ್ಟಿದ್ದು ಯಾಕೆ ಬೇಡ ಅಂತ ಅಕ್ಕಿ. ಈಗ ಅವನಿಲ್ಲ ಈಕಿ ನಿಮ್ಮವು ಹೇಳ್ದಂಗೆ ಮಾಡು. ಆತಪ್ಪ. ಸಾಮ್ಗೋಳ್ಗಟ್ಟ ಫೋನ್ ಹಚ್ಚಿ ಬರ್ತೇನೆ. ಫೋನ್ ಹಚ್ಚಿ ಯಾವ ಡೇಟು ಕೇಳ್ತೇನೆ. ಅಕಸ್ಮಾತ್ ಇದ ವಾರದಾಗಿದ್ರೆ ನೀವು ಒಂದೆರಡು ದಿನ ಉಳಿದ ಅದನ್ನ ಮಾಡಿ ಹೋಗುವಂತೆ. ಅವ ನೀ ಬೇಕಾದ್ರೆ ಉಳಿ, ನನಗೆ ಕೆಲಸ ಇತ್ವ, ನಾ ಇನ್ನು ಬರ್ತೀನಿ. ಇಲ್ಲ ರಾಹುಲ, ಹೊಂಟೆ ಊರಿಗೀಗ. ಅವ್ವ ನೀ ಹೇಳಿದಕ್ಕೆ ನಿನ್ನ ಜೊತೆ ನೀ ಮೊದಲೇ ಬೇಸರ ಮಾಡ್ಕೊಂಡಿ ಅಂತ ಬನ್ನಿವ. ನಾನು ನಿನ್ಗೆ ಗೊತ್ತಿಲ್ಲವ ಅಪ್ಪ ಎಷ್ಟು ಕೆಲಸ ಹೇಳೇನಂತ ಹೇಳಿ. ನಾ ಇನ್ನೂ ಬೇರೆ ಕೆಲಸ ಹೇಳೇನಂತ ಇಲ್ಲಿಗೆ ಬಂದೀನಿ. ಸುಮ್ಮನೆ ಸಿಟ್ಟು ಮಾಡ್ಕೊತಾನೆ. ಅಪ್ಪನ ಬಗ್ಗೆ ನಿಂಗೆ ಗೊತ್ತಿಲ್ಲೇನವ. ಅಮ್ಮ ನೀರು ಹೇಳ ಹೋಗ. ಆತು ಬಿಡಪ್ಪ, ನೀ ಹೋಗುವಂತೆ. ಕುಂಡ್ರಿ ಚಾರ ಮಾಡ್ಕೊಡ್ತೇವೆ ಒಂದು ಕಪ್. ಏಮ್ಮ ಚಾತು ಏನು ಬೇಡ, ನಮ್ಮ ಹತ್ತು ಬರ್ತೇನೆ. ನಾನು ಬರ್ತೇನೆ ಹಂಗಾರೆ. ಇವ ನೀ ಒಂದು 2 ದಿನ ಬೇಕಾದ್ರೆ ಇದ್ದ ಬಾ. ಆತಪ್ಪ. ಅಮ್ಮ ಅಜ್ಜ ನಾ ಹೋಗ್ಬರ್ತೀನಿ. ಅಲ್ಲಪ್ಪ ರಾಹುಲ, ಡೈರಿ ಪೂಜೆ ಮಾಡಕ್ಕಿರ್ಬೇಕಲ್ಲಪ್ಪ ನೀನು. ಅಲ್ಲ ಅಮ್ಮ, ನೀವು ಯಾವಾಗ ಏನಾದ್ರು ಕೇಳ್ಕೊಂಡು ಫೋನ್ ಹಚ್ಚ್ರಿ, ಅವತ್ತು ಬಂದು ಹೋಗ್ತೀನಿ. ಹೌದಾ? ಆತಪ್ಪ ಆತು. ನಾ ಇನ್ನು ಬರ್ತೇನೆ ರೀ. ಸರಿ, ಸಾಮ್ಗೋಳ್ಗಟ್ಟ ಫೋನ್ ಹಚ್ಚಿ ಡೇಟ್ ಕೇಳಿಬಿಡ್ತೇನೆ. ಫೋನ್ ಸಾಮ್ಗೋಳದಲ್ಲಿತ್ತಪ್ಪ ಇದು. ಏ ತತಾ ಇಲ್ಲಿ ನಿನಗೆ ಹಚ್ಚಾಕ್ ಬರ್ತಿಲ್ಲ, ಹಚ್ಕೊಡ್ತೇನೆ. ಗುಬ್ಬಗ ಎಲ್ಲ ಬರ್ತೈತಿ. ಗಬ್ರಿ ನಂಗೆ ಹಚ್ಚಾಕ್ ಬರ್ತೈತಿ. ಎಲ್ಲೈತದು? ಹಾ, ಹಲೋ 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 ಹೇಳ್ರಿ ಗಿರ್ಜಕರ. ಸಂಬುಡ್ರೆ ನಮಸ್ಕಾರ ರೀಪ್ಪ. ನಮಸ್ಕಾರ ಹೇಳ್ರಿ. ಏನಿಲ್ರಿ ಸಂಬುಡ್ರೆ, ಅದು ನನ್ನ ಮಗ ಒಂದು ಹಾಲಿನ ಡೈರಿ ಇದು ಗೌಡ್ರ ಇದಾರಲ್ರಿ ಊರಾಗ. ಹಾ, ಅವ್ರಿಗೆ ಮಾಡಕ್ ನೀಗು ಆತಂತ. ಹಿಂಗಾಗಿ ನಾವು ಮಾಡ್ಬೇಕಂತ ವಿಚಾರ ಮಾಡೀವಿ. ಅದನ್ನ ಪೂಜೆ ಮಾಡಿ ಶುರು ಮಾಡ್ಬೇಕಂತ ಹೇಳಿ. ನಮಗೂ ಮುಂದೆ ಅದರಿಂದ ಒಳ್ಳೇದಾಗಬೇಕಲ್ರಿ. ಅದಕ್ಕೆ ಒಂದು ಯಾವ್ದಾರು ಚಲೋ ಡೇಟ್ ಇದ್ರೆ ನೋಡಿ ಹೇಳ್ತೀರಾ? ಓಹೋ ಹೌದಾ, ಒಳ್ಳೇದು. ಡೇಟು ನೋಡ್ರಿ ಗಿರ್ಜಕರ, ನಾಳೆ ಮಾತ್ರ ಬಹಳ ಪ್ರಶಸ್ತವಾದ ದಿನ ರೀ. ತೂಬಿಡು ಸಿಂಪಲ್ ಆದ್ರೂ ಆಗೋತೈತೆ. ನಾಳೆ ಪೂಜೆ ಮಾಡ್ರಿ ನೀವು. ಯಾಕಂತಂದ್ರೆ ನಾಳೆ ಬಹಳ ಚಲೋ ಐತಿ. ಅದನ್ನ ಬಿಟ್ರ ಒಂದು 15 ದಿನ ಡೇಟ್ ಇಲ್ಲ ಚಲೋ. ನೋಡ್ರಿ ನಾಳೆ ಒಂದು ಭಾದ್ರ ಬಹಳ ಪ್ರಶಸ್ತವಾದ ಐತಿ ನೋಡ್ರಿ. ನಾಳೆನಾ? ಅಯ್ಯೋ ಭಾಳ ಅರ್ಜೆಂಟ್ ಆಕತ್ತಲ್ರಿ ಸಂಕೊಡ್ರ. ಏನಿಲ್ಲ, ನಾ ಒಂದು ಪೂಜಾ ಐಟಮ್ಸ್ ಹೇಳ್ತೀನಿ. ಹೂವು ಮಾಲಿ ಹಣ್ಣು ತಂದ್ರೆ ಸಾಕು. ಲಕ್ಷ್ಮೀ ಪೂಜೆ ಅಲ್ಲ, ಒಂದು ಹೋಮ ಸಣ್ಣದೊಂದಷ್ಟು. ಹೌದಾ? ಸರಿ ಆತ್ರಿ. ನೀವು ಒಂದಿಟ್ಟು ಲಿಸ್ಟ್ ಕಳಿಸ್ಬಿಟ್ರೆ ನನ್ನ ಮಗನ ಫೋನಿಗೆ ನಾ ಬಡ ಅದ್ರದ್ದೊಂದು ತಯಾರಿ ನಡೆಸ್ತೇನೆ. ಈಗ ನನ್ನ ಮಗನ ಮುಂದೆ ಹೇಳಿಲ್ರಿ, ಹೋಗಿ ಹೇಳಿ ನಿಮಗೆ ಫೋನ್ ಹಚ್ಚಿ ಹೇಳ್ತೇನೆ. ಆದ್ರಿ ಗಿರ್ಜಕರ, ನಾಳೆ ಚಲೋ ದಿನ ಇದ್ದಕ್ಕೆ ಪೂಜೆ ಭಾಳ ಅದಾವ್ರಿ. ಹಿಂಗಾಗಿ ಒಂದು ಹೊಂಟುತ್ಲೆ ಮಾಡ್ರಿ. ಲಗೂನ ಬಂದು ಮುಗಿಸಿ ಏನೋ ಬೇರೆ ಕಡೆ ಹೋಗ್ತೇನೆ. ನಿಮ್ದು ಇಲ್ಲ ಬೇರೆ ಕಡೆ ಹೋದ್ನಿ ಅಂದ್ರೆ ಮತ್ತೆ ಇಲ್ಲಿ ಈ ಕಡೆ ನಿಮ್ ಪೂಜೆ ಪುರ್ದು ಮಾತ್ರ ಭಾಳ ಲೇಟ್. ಹೌದಾ? ಸರಿ ಸಂಬೋಡ್ರಿ, ನಾ ಈಗ ಮಾತಾಡ್ಕೊಂಡು ನಿಮ್ಗೆ ಹೇಳ್ತೇನೆ. ಆದ್ರಿ ಇವ್ರಿ ಸಂಬಳ ಅನ್ನಕತ್ತಾರೆ. ನಾಳೆ ಚಲೋ ದಿನ ಆಯ್ತದ, ಬಿಟ್ರೆ 15 ದಿನ ಚಲೋ ಇಲ್ಲ. ನೀವು ನಾಳೆ ಮಾಡೇ ಬಿಡ್ರಿ ಅನ್ನತ್ತಾರ. ಹೌದಾ? ತಾಬಿಡ್ತು ಬಿಟ್ಟು ನಾಳೆ ಅಂದ್ರೆ ಹೆಂಗೆ ಒಂದು ಸ್ವಚ್ಛ ಮಾಡ್ಬೇಕು, ಪೂಜೆ ಮಾಡ್ಬೇಕು. ನೀ ಏನು ಹಂಗ ಹೂ ಅಂತಿ ಮನ್ಯಾಗ ಕುತ್ಕೊಂಡು ಮಾಡೋರು ನಾವಲ್ಲ. ನಮ್ದು 12 ಆಕೈತಲ್ಲಿ. ಕಾಣಿಗಾಕೊಂಡ್ರಿ ನನ್ನ ಮಕ್ಕಳು ಹೇಳಿ ನಾವೆಲ್ಲ ಮಾಡಿಸ್ಕೋತೇನೆ ನೋಡ್ರಿ. ನಾಳೆ ಚಲೋ ದಿನ ಆಯ್ತಂತ ನಾಳೆ ತಪ್ಸೋದ ಬೇಡ. ಪೂಜಾ ನೋಡುವ, ನಿಂದು ನಸೀಬು ಚಲೋನೇ ಐತಿ. ನಾಳೆ ಡೇಟ್ ಕೊಟ್ಟರೆ ಸಂಬಗಳು, ನಾಳೆ ಮಾಡೋಣ. ನೀ ಅನ್ಕೊಂಡು ನಾಳೆಗೆ ಬೇಸರ ಮಾಡ್ಕೊಬಿಡುವ. ಹೌದವ? ಸರಿ ಆತು. ನನ್ನ ತಮ್ಮನಿಗೆ ಹೋಗಿ ಹೇಳ್ಬಿಡ್ತೇನೆ. ಆತ್ವಾ?
ಯಾಕಮ್ಮ ಅಷ್ಟೊಂದು ಸಿಟ್ ಮಾಡ್ಕೊಂಡು ಯಾಕೆ ಬಂದಿ ನೀನು? ಮಾಮ ನಿಂಗೆ ಇದೆಲ್ಲ ಅರ್ಥ ಆಗಿಲ್ಲ. ನೀ ಯಾಕೆ ಸಿಟ್ ಮಾಡ್ಕೊಂಡಿಂತ ನಿಂಗೆ ಗೊತ್ತಿಲ್ಲ. ಸರಿ 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 ಹೋಗ್ಲಿ ಬಿಡು, ನೀ ಸಿಟ್ ಮಾಡ್ಕೋಬೇಡ, ನೀ ಸಮಾಧಾನದಿಂದ ಇರಷ್ಟೇ ಸಾಕು ನನಗೆ. ತಮ್ಮನಿಯೇ, ಹಾವ ಬನ್ನಿ. ಅದು ತಮ್ಮನೆ ಅಮ್ಮ ಸಂಬಳಕ್ಕೆ ಫೋನ್ ಮಾಡಿದ್ನಿ. ಅವರು ತಬಡ್ ನಾಳೆ ಮಾಡೇ ಬಿಡ್ರಿ ನೀವು ಪೂಜೆ, ಮುಂದೆ ದಿನ ಇಲ್ಲ ಅಂತ ಹೇಳ್ತಾರೆ. ಏನ ನಾಳೆನಾ? ಅಲ್ಲವಾ, ಅಲ್ಲ ಹಸನ್ ಮಾಡ್ಬೇಕು, ಪೂಜೆ ಸಾಮಾನು ತರ್ಬೇಕು, ಏನ ಹಗರ್ ಮಾತಾದ? ಎಲ್ಲ ಮಾಡೋಣ, ಮನ್ಯಾಗ ಮಂದಿದೇವಲ್ಲ ತಮ್ಮನಿ. ನೀನು ನಿಮ್ಮಪ್ಪ ಹೋಗಿ ಹಸನ್ ಮಾಡ್ರಿ. ಬೇಕಾದ್ರೆ ಒಂದು ಆಳು ಹೇಳ್ತೆ ಅಂದ್ರೆ ಹೇಳ ನೋಡು. ಟೈಮ್ ಇಲ್ಲ ಅಂತಂದ್ರೆ ನಾ ಚಲೋ ದಿನ ಅಂತಂದ್ಮೇಲೆ ಈ ತಡ ಯಾಕ ಶುಭ ಕೆಲ್ಸಕ್ಕೆ ನಾ ಅಂತೇನಿ. ನಾಳೆ ಮಾಡೇ ಬಿಡೋಣ. ಹೌದ್ರಿ, ಅಮ್ಮ ಹೇಳೋದು ಬರಬರ ಐತಿ. ನಾಳೆ ಮಾಡಿ ಮುಗಿಸ್ಬಿಡೋಣ. ಏನು ಹೆಚ್ಚಿನ ಕೆಲಸ ಐತೆ ನಮ್ದು? ಹಸನ್ ಮಾಡೋದೈತಿ. ಏನು ಅದೇನೆಲ್ಲ ಹಸನ್ ಐತಿ. ಒಂದ್ಸಲ ಪೂಜೆ ಮಾಡ್ತೇವೆ ಅಂತೆಲ್ಲ ಚೆಕ್ ಮಾಡ್ಕೊಂಡು ನಾಳೆ ಸಮೂಹ ಕರೆಸಿ ಸಂಕ್ಷಿಪ್ತ ಪೂಜೆ ಮಾಡೇ ಬಿಡೋಣ ಅಂತ. ಅಲ್ಲ ಮೂನಿ ಒಂದಷ್ಟು ಸುಲಭ ಅಲ್ಲದ. ಅಲ್ಲಲ್ಲ, ಹೇಳೋದು ಕೇಳ. ಪೂಜೆ ಸಾಮಾನು ಹೂ ಮಲಿ ಹಣ್ಣು ತೊಗೊಂಡ್ ಬಾ. ಉಳ್ಕಿದ್ದೆಲ್ಲ ನಾವು ಮಾಡ್ಕೋತೇವೆ ಮನೆ. ನಿಮ್ಮ ಇಷ್ಟ ಹೇಳ್ತೀರಂದ್ರೆ ಆತವ. ಸರಿ, ಟೈಮ್ ಇಲ್ಲ, ಹೋಗಪ್ಪ ನೀ. ಆತು. ಅಯ್ಯೋ ಶಾಂತಕ, ಇಟ್ಟ ಲೇಟಾಗಿ ಬರೋದು ನೀನು. ಇಲ್ಲ ಕಿರ್ಚಿ, ನಿಂಗೆ ಗೊತ್ತೈತಲ್ಲ ಮನ್ಯಾಗ ಕೆಲಸ ಇದ್ದು. ಅದ್ರಾಗ ಇವತ್ತು ನಮ್ಮ ಸೌಪರ್ಣಿಕ ಶಾಲೆಗೆ ಹೋಗ್ಯಾರ. ಸರೋಜ್ನಿ ಒಬ್ಬಕ್ಕೆ ಆಗ್ಬೇಕಾ ಮನೆ. ಹಿಂಗಾಗಿ ಚಾರ ಚೂರ ಕೆಲ್ಸಕ್ಕೆ ಸಹಾಯ ಮಾಡಿ ಬರೋದು ಲೇಟ್ ಆತ. ಆಕಿನ್ನೂ ಬರ್ತೀನಿ ಅಂದಿದ್ಲ. ತೀರ ನಾನು ಒಂದಿಟ್ಟು ಅಡುಗೆ ಮನೆ ಹಸನ್ ಮಾಡಿ ಜಳಕ ಮಾಡ್ಕೊಂಡು ಬರ್ತೀನಿ. ನೀವು ಮುಂದೆ ಹೋಗಿರಿ, ಗಿರ್ಜಕ್ಕರ್ ಬೈತಾರ ನೀವು ಇಲ್ಲೇ ಮನ್ಯಾಗ ಕುಂತ್ರ ಅಂತಂದ್ರ ಅದಕ್ಕೆ ನಾನು ಗೌಡ್ರಿ ಇಬ್ಬರು ಕೂಡ ಬಂದ ನೋಡ್ರಿ. ಬರ್ರಿ ಗೌಡ್ರಿ, ಬರ್ರಿ ಒಳಗೆ. ಅಡ್ಡಿ ಇಲ್ರಿ ಗಿರ್ಜಕರ, ಮಗ ಸೊಸಿ ಬಾರಿನೇ ಮಾಡ್ಯಾರ ಬಿಡ್ರಿ. ಅಮೂಲ್ಯ ಹಾಲಿನ ಅಂದ್ರ ಚಂದ ಮಾಡ್ಯಾರ ಬಿಡ್ರಿ. ಚೆ 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 ಏನ ನಿಜವಾಗ್ಲು ಇದು ಮಾಡ್ತಕ್ಕದ್ದ. ಏನೋ ರೀ ನಿಮ್ಮಂತವ್ರ ಆಶೀರ್ವಾದ ರೀ ಗೌಡ್ರ. ಏನೋ ಒಂದು ಹೌದು ಇಲ್ಲ ಆಗತ್ತೇವೆ ಅಷ್ಟೇ, ಅದೊಂದ ಖುಷಿ. ಆಮೇಲೆ ಗಿರ್ಜಿ ಇದೊಂದು ಈಟ ಹೂವಿನ ಮೇಲೆ ಅಂದ್ರೆ ಹಾಕಿಸ್ಬೇಕು ಬಾಡಿಗೆ ಬೋರ್ಡ್ ಅಂತ ಇಟ್ಟದು. ಅದೇ ಶಾಂತಕ್ಕ, ನಿನ್ಗ ಗೊತ್ತಲ್ಲ ತಾಬಿಡ್ತು ಬಿಡು. ಇದನ್ನ ನಾವು ಪೂಜೆ ಇಟ್ಕೊಂಡ್ಬಿಟ್ಟಿವಿ. ಅದ್ರಾಗ ಇವತ್ತು ಇದು ದಿವ್ಸ ಭಾಳ ಚಲೋ ಐತಿ. ಸಾಮ್ಗಳು ಇವತ್ತು ಇಟ್ಕೊಂಡ ಬಿಡ್ರಿ ನೀವು ಅಂದ್ರ. ಹಿಂಗಾಗಿ ತಾಬಿಡ್ತು ಬಿಡು. ನೀನು ರಾತ್ರಿನ ಕಳ್ಸ ನನ್ನ ಮಗನ ಪ್ಯಾಟಿಗೆ ಹೂ ಹಣ್ಣು ಮಾಲಿ ತರಾಕ ಒಂದಿಷ್ಟು ತಂದ. ಹಿಂಗಾಗಿ ಒಂದೆರಡು ಮಾಯಿನ ತೊಳಲಾರ ಕಟ್ ಅಂತ ಹೇಳಿ ನೀವಕ್ಕ ಏನು ಮಾಡ್ತಾರ, ನಾವು ಸ್ವಚ್ಛ ಮಾಡಿದ. ನೀನು ರಾತ್ರಿಯಿಂದ ಅರ್ಧ ಮಾಡತ್ತಾರ ಪಾಪ ಅವ್ರು. ಹೌದವಾ, ತಾಬಿಡ್ತು ಬಿಡು, ಫಿಕ್ಸ್ ಆತಲ್ಲ ನಿಮ್ದೆಲ್ಲ ಅರ್ಜೆಂಟ್ ಆತ. ತಮ್ಮನಿ ಓ ದೊಡ್ಡ ಈಗ ಬಂದ್ರೆ ಭಾಳ ಲಗು ಬಂದ್ರು ಬಿಡುವ. ನಿಮ್ಮವ್ವ ನಾತಿದ್ಲಪ್ಪ, ನೀನೊಬ್ಬ ಕಮ್ಮಿ ಆದಿ ನೋಡಿ. ಇಲ್ಲಪ್ಪ ಮನ್ಯಾಗ ಒಂದು ಈಟ್ ಕೆಲಸ ಇತ್ತ, ಮುಗಿಸ್ಕೊಂಬರ್ಕೋದ ಲೇಟ್ ಆಯ್ತು. ಹೌದಾ, ರಾಕೇಶ್ ಬರ್ಲಿಲ್ಲ? ರಾಕೇಶ್ ಹೋಗಿ ಹೇಳಿದ್ದೆ. ಅವನ ಬರ್ತೀನಂತ ಹೇಳ, ನೀವು ಹೋಗ್ರಿ ಬರ್ತೀನಂತ ಹೇಳಿದ. ಅದಕ್ಕಾಗಿ ನಾವು ಬಂದಪ್ಪ. ಹೌದಾ, ಎಲ್ಲಿ ಕೆಲಸ ಕೊಟ್ಟಿಲ್ಲ ಬೇ ಅವನಿಗೆ? ಎಲ್ಲಿ ಕೆಲಸಪ್ಪ? ಎಲ್ಲಿ ಕೆಲಸ? ಅವೇಂದು ಕೆಲಸ ಮಾಡ್ಬೇಕಾಗೈತಿ. ಅಲ್ಲಿ ಬೆಂಗಳೂರಿಂದ ಬಂದು ಇಲ್ಲಿ ಯಾವುದೋ ಫೈನಾನ್ಸ್ನಾಗ ಹೊಕ್ಕೇನಂತ ಬಂದು ಕುಂತ ಒಂದು ವಾರದ ಮೇಲೆ ಆತ. ಇನ್ನ ಕೆಲ್ಸದ ಸುದ್ದೇ ಇಲ್ಲ. ನಾನು ಏನು ಕೇಳಾಕ ಹೋಗಿಲ್ಲ. ಅವನು ನೋಡು ತಡಿ ಈ ವಾರ ಏನು ಮಾಡ್ತಾನಂತ ಹೇಳಿ ಸುಮ್ಬಿಟ್ಟೇನೆ. ಏನು ಸುಳ್ಳು ಹೇಳ್ಯಾನೋ ಕರಿ ಹೇಳ್ಯಾನೋ ಆ ದೇವ್ರಿಗೆ ಗೊತ್ತು. ಅಲ್ಲ ತಮ್ಮನಿ, ನಿನ್ನ ಜೊತಿನ ಕಲ್ತು, ನಿನ್ನ ಜೊತಿನ ಬಿದ್ದು, ನಿನ್ನ ಜೊತಿನ ಬಕ್ಬಾರ್ದ ಬಿದ್ದಾನವ ಸಣ್ಣದಿರ್ತಂತ. ನೀನು ನಾವು ಅಡಿಗೆ ಇಬ್ರು. ನಿನ್ನ ಗುಣ ಒಂದು ಈಟು ಗೊತ್ತಿಲ್ಲಲ್ಲ. ಇದೇಂಗದ ದೊಡ್ಡವ ಹಿಂಗಂದ್ರೆ ಹೆಂಗವೇ ನಿಂಗೆಲ್ಲ ಗೊತ್ತಿದ್ದು? ಬಿಡ್ಲಾ, ಮತ್ತೆ ತಲೆ ಹಿಡಿಸ್ಬಿಟ್ಟಾನ. ಇನ್ನೂ ಕಟ್ಕೊಂಡು ಬಂದು ಇಬ್ರು ಮನ್ಯಾಗ ನೆಮ್ಮದಿ ಇಲ್ಲಂಗೆ ಮಾಡ್ತಾರ ನೋಡತ್ತಾಗ. ನಮಗೆ ಇಟ್ಟು ದಿನ ಆರಾಮಿದ್ದಪ್ಪ, ನಾವು ಸುಳ್ಳು ಹೇಳಬಾರ್ದು. ಇವು ಬಂದಾವು ನಮ್ದು ನೆಮ್ಮದಿ ಅನ್ನೋದು ಹಾರ್ಗಳದ್ ಹೋಗ್ಬಿಟ್ಟು. ಹೋಗ್ಲಿ ಬಿಡ್ ಶಾಂತ, ಬಂದಲ್ಲಿ ಹೋದಲ್ಲಿ ಅದನ್ನ ತೆಗಿಯಕ್ ನೀನ್ ಬಿಡ್. ಪಾಪ ಅವ್ರಿಗೆ ಏನ್ರ ಸಹಾಯ ಇದ್ರು ಮಾಡು. ಅಯ್ಯೋ ಗೌಡ್ರ, ಇಲ್ರಿ ಗೌಡ್ರ, ನನ್ನ ಮಗಳ ಪೂಜಾ ಬಂದಿದ್ಲಲ್ಲ, ಅದಕ್ಕೆ ಅಕ್ಕಿ ನಾನು ಕೂಡಿ ಮಾಡ್ಕೊಂಡ್ವಿ. ಅಮ್ಮನ ಒಂದಿಟ್ಟು ನೆರವಾದ್ಲು. ಮತ್ತು ಅಕ್ಕಿ ಈ ಕಡೆ ಗಂಡನ ಜೊತೆ ಇಲ್ಲಿ ಅದು ಬಂದ್ಲ, ಹಂಗೆ ಮಾಡ್ಬೇಕ್ರಿ ಹಿಂಗೆ ಮಾಡ್ಬೇಕ್ರಿ ಅಂತ ಹೇಳಕ್ಕೆ ಹಿಂಗಾಗಿ ನಾವಿಬ್ಬರು ಮಾಡ್ಕೊಂಡ್ವಿ. ದೊಡ್ಡವ ನೀವು ಒಟ್ಟು ಮಾತಾಡ್ಕೊಂತೀರಿ. ನಾನು ಇನ್ನೂ ಜಳಕ ಆಗಿಲ್ಲ, ಈ ಸ್ವಚ್ಛ ಮಾಡೋದು ಅದು ಇದು ಮಾಡ್ಕೊಂತ ನೀತ್ನಿ ಆಗಲಿಲ್ಲ. ಒಂದೆರಡು ತಮ್ಗೆ ಜಪ ಮಾಡಿ ಒಂದು ಡ್ರೆಸ್ ಹಾಕೊಂಡ್ಬರ್ತೇನೆ. ಹ್ಞೂನಪ್ಪ ಆಯ್ತು. ಆ ಸಾಂಪುಗಳು ಬಂದಾರ? ಹ್ಞೂ ಬಿ ಒಳಗೆ ಬಂದಾರ. ದೊಡ್ಡವ ನೀವು ಒಂದಿಟ್ಟು ಒಳಗೆ ಹೋಗಿ ಅವ್ರಿಗೆ ಏನಾರ ಬೇಕಾಗಿತ್ತು ಕೊಡು. ನಿಂಗಾದ್ರೆ ಎಲ್ಲ ಗೊತ್ತಾಗಿದ್ದಕ್ಕೆ. ಹ್ಞೂನಪ್ಪ, ನಾನು ನೋಡ್ಕೊತದ್ದು ನಿಜ ಹಾಕೊಂಡ್ಬಿಟ್ಟು ಹೋಗ್ತಾನೆ. ಹಾಂ ದೊಡ್ಡ ಪೂಜೆ ಬಂದಾಳೆ ಇವಾಗ, ನಂಗೆ ಗೊತ್ತೇ ಇಲ್ಲಲ್ಲ. ಇವ ನಿನ್ ರಾತ್ರಿನೇ ಬಂದ ಶಾಂತಕ್ಕ. ನಿಮ್ಮ ಮನೆಗೆ ಬಂದು ಹೇಳ್ಬೇಕವ ಅಂತಂದ್ರೆ ಆಗೇ ಇಲ್ಲ. ಅದು ಒಂದು ದೊಡ್ಡ ಗದ್ಲ ಆಗ್ಬಿಡ್ತಕ್ಕಿ. ಒಂದಿಟ್ಟು ಮಕ್ಳಿಗೆ ಏನೂ ಕೊಟ್ಟಿಲ್ಲ ನಾವು ಅಂತೇಳಿ. ನಿಂಗೆ ಮೊದಲು ಮನೆ ಹೇಳಿದ್ನಲ್ಲ, ಒಂದಿಟ್ಟು ಮನೆಗೆ ಅವ್ರ ಪಾರ್ಟಿಗೆ ಹೋದಾಗ ಒಂದು ಈಟ ಇದು ಮಾಡಿದ್ರು. ಆಕಿ ಮನಸ್ಸಿಗೆ ಬೇಸರ ಆಗೈತೆ ಅಂತ ಹೇಳಿದ್ದಿಲ್ಲ. ಆಕಿ ಅಮ್ಮ ಮದುವೆಗೆ ಏನೂ ಕೊಟ್ಟಿಲ್ಲ. ಆಕಿ ಮಾಡಿಸಿದ್ದು ಬಂಗಾರ ಸೀರೆ ಅವನೇನು ಕೊಡೋದು ಅಂದ್ರೆ ಈಕೆ ಸುತ್ರ ಒಂದು ಮುಟ್ಲಿಲ್ವ. ಆಕಿ ಹೆಣ್ಮಗಳು ನಮ್ಮಮ್ಮು ತಗೋವ ಬಂಗಾರ ಬೆಳ್ಳಿ ಬೇಡ ಅಂದ್ರು ಸೀರೆನ ತಗೊಂತ ಎಷ್ಟು ಹೇಳಿದೆ. ಮುಟ್ಟಲಿಲ್ಲ ಹೆಣ್ಮಗಳು. ಆಕಿ
ಆಕಿಗೆ ಬ್ಯಾಡ್ ಅನ್ಸೈತಿ ಹೇಳ್ಬೇಕಲ್ಲ ನೀ ತವ್ರ ಮನಿಂದ ಬಂದಿದ್ವಾ ಬ್ಯಾಡ್ ಅನ್ಬಾರ್ದು ತಗೋ ನಿನ್ಗೆ ಎಷ್ಟು ಇರ್ತದ ಅಷ್ಟು ತಗೋ ಅಂತ ಹೇಳ್ಬೇಕಲ್ಲ ಮಂಡ ಹಿಲಾಲದಾಳ ಇವ ಆಕಿ ಶಾಂತಕ ನಿನಗೆ ಗೊತ್ತಿದ್ದಲ್ಲ ಬಾ ಮಂಡದ ಆಕಿ ಬೇಡ ನೀವು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ನಮಗೆ ನನ್ನ ಗಂಡನ ಎಷ್ಟಿದೆ ಅಷ್ಟೇ ಇರ್ತೀನಿ ಅಂತ ಹೇಳಿ ನನಗೂ ಒಂಥರ ಮನ್ಸಿಗೆ ಬೇಸರ ಆಗ್ಬಿಟ್ಟೈತಿ ಎಲ್ಲಿ ಅಮ್ಮನ ನಮ್ಮ ಮನೆ ಮದುವೆ ಆಗಿ ಸಿದ್ಧಾರ್ಥಿಗೆ ಮನ್ಸಿರಾಕಿಲ್ಲ ಕೊಡಾಕ ಏನು ತಾನು ಈಗ ಒಂಥರ ಮಾಡಕತ್ತಾನ ಎಷ್ಟೇ ಆಗಲಿ ಮುದ್ದಿನ ಮಗಳ ನೋಡ ಸಂತಕ ಎಲ್ಲಿ ಅಷ್ಟು ಐಶ್ವರ್ಯದಲ್ಲಿ ಕೊಡ್ಬೇಕಂತ ಮಾಡಿತ್ತು ಏನೋ ಮುಂದೂರು ಹನಿ ಬರ್ದಾಗ ನಮ್ಮ ತಮ್ಮನಿ ಬರ್ದಾನ ಅದ ಒಂದ ನನ್ನ ಮನಸ್ಸಿನ ಕಳಕ ಅದು ನೀನ ತಲೆ ಕೆಡ್ಸ್ಕೊಳಕ ಹೋಗ್ಬೇಡಿ ಗಿರಿಜಿ ನಿನ್ನ ಮಗ ಹೌದು ಇಲ್ಲ ಅಕ್ಕನ ತಲೆ ಕೆಡ್ಸ್ಕೊಬಿಡ ಇಂಥ ಹುಡುಗಿರೋರಿಗೆ ಸಿಗೋದಿಲ್ಲ ಏನು ರೊಕ್ಕ ಇಷ್ಟ ಸಿಗ್ಬೋದು ತಮ್ಮನಿ ಅಂತ ಹುಡುಗ ಸಿಗಕ್ಕೆ ಸಾಧ್ಯ ಇಲ್ಲ ಅಲ್ಲ ಮಂದಿ ಹೇಳಿರ ಬಾಳ ಹೂನ ಬೇಕಾದವ್ರು ಒಂದಿಷ್ಟು ಹೇಳಿ ಸಂತಕ ಹೌದನ ರೀ ಈ ಬರೋ ಮಂದಿ ಎಲ್ಲ ಕೇಳಾತಿದ್ರು ಏ ತಮ್ಮನಿಂದ ಹಾಲಿನ ಡೈರಿ ಕುಂಟ್ರನ ಅಂತ ಹೇಳಿ ಅದಕ್ಕೆ ನಿಮ್ಗೂ ಹೇಳಾರ ಅಂದ್ರೆ ಹೂನ ಅಂದಾರ ಹ್ಞೂನ್ರಿ ಗೌಡ್ರೆ ಈ ನಮ್ಮ ಮನೆ ಅಷ್ಟು ಹೇಳಿರಿ ಹೆಂಗೆ ಬಿಡೋದು ಹೇಳ್ರಿ ಅದಕ್ಕೆ ಹೌದನ ರೀ ಇಲ್ಲಿ ತಗೋರಿ ಹೇಳವಲ್ರಿ ಅಮ್ಮನ ಅಂದ್ಲ 4 ಮಂದಿಗೆ ನಾವು ಪೂಜೆ ಕರೆದ್ರೆ ಗೊತ್ತಾಕೈತಿ ನಾವು ಹಾಲಿನ ಡೈರಿ ಮಾಡತ್ತೇವೆ ಅಂತೇಳಿ ಮಂದಿಗೆ ಗೊತ್ತಾಗೋ ಸಂಬಂಧ ಕರೀನು ಅಂತಂದ್ಲ ಹೀಗಾಗಿ ಕರೆದು ಆಕೆ ಹೇಳಿದು ಒಂಥರ ನಿಜಾನಲ್ಲ ಸಂತಕ ನಾವು ಹಾಲಿನ ಡೈರಿ ಹಿಂಗೆ ಪೂಜೆ ಮಾಡೇವ್ರಿ ಅಂತಂದ್ರೆ ನಾಳೆ ಹಾಲು ಹಾಕಕ್ಕೆ 4 ಮಂದಿ ಬಂದರೆ ಬರ್ತಾರ ಅನ್ನೋ ಉದ್ದೇಶ ಖರೆ ಎಲೆ ಅದು ಖರೇನ ಅಲ್ಲ ಬಂದು ಮಂದಿಗೆ ಏನರ ಪಲಾವ್ ಶಿರಾ ಮಾಡಿ ಸಂತಕ ಒಂದು 10 kg ಪಲಾವ್ ಮಾಡೀನಿ ಶಿರಾನು ಎಷ್ಟು ಹಾಕಿದ್ಲ ಪೂಜೆ ಹಾಕಿದ್ಲು ಒಂದು 10 kg ಪಲಾವ್ ಮಾಡೀನಿ ಹೌದಾ ಹಾಂ ಆಯ್ತು ಅಷ್ಟು ಮಾಡ್ರಿ ಏನು ಊಟಕ್ಕಂತೂ ಬಂದಿರಂಗಿಲ್ಲ ಪೂಜೆಗೆ ಮಂದಿ ಒಂದು ಪ್ಲಾಸ್ಟಿಕ್ ಹಾಯಿ ಬರ್ತಾವಲ್ಲ ಸಿಲ್ವರ್ ಪ್ಲೇಟ್ ಕುರಾಗ ಒಂದು ಪಲಾವು ಒಂದು ಶಿರ ಹಾಕಿಕೊಟ್ಟು ಸಂತಕ ಅದಕ್ಕೆ ಬಂದು ಮಂದಿ ಏನು ಪೂಜೆಗೆ ಹಂಗೆ ಕಳಿಸೋದು ನಿಮ್ಮ ಸೀಟ್ ಏನೋ ತರ್ತೇನೆ ನನ್ನ ಮಗ ಪೇಡೆ ತರ್ತೇನೆ ನಾನು ಸೀಟ್ ಒಂದೊಂದು ಸೀಟು ಇಟ್ಟು ಪಲಾವು ಶಿರ ಹಾಕಿಕೊಟ್ಟು ಅಲ್ಲಿ ಶಿರಾ ಮಾಡಿದ್ರಿ ಮತ್ತೆ ಸೀಟ್ ಸಾಕೋದಿ ನನ್ನ ಮಕ್ಕ ಕೇಳ್ಬೇಕಲ್ಲ ಸಂತಕ ಒಂದ ಡಬ್ಬಿ ತಗೊಂಬಪ್ಪ ಪೂಜೆ ಪೂರ್ತಕ ಅಲ್ಲೇ ಪ್ರಸಾದ ಅಂತಾರೆ ಕೊಟ್ರ ಆತ ಕೇಳೇ ಇಲ್ಲ ಇಲ್ಲಿ ಬೈ ಅದಂಗೆ ಆಕೈತಿ ಒಂದು 4-5 ತರ್ತೀನಿ ಏನು ಕಮ್ಮಿ ಹೌದಣ್ಣ ಆಗಲಿ ತೋರಿ ಅಂದ್ರೆ ನಡಿ ಒಳಗೆ ಹೋಗೋ ನಡಿ ಎಲ್ಲ ಸಾಂಬಾರು ಏನ್ರ ಕೇಳ್ರೆ ನಿನಗೆ ಗೊತ್ತಾಕೈತಿ ಸಾಮಾನು ಕೊಡು ನಡಿ ಮಲ್ಲೇಶ್ವರ ಅದನ್ರಿ ಅದಾರ ನೋಡ್ರಿ ಇಲ್ಲೇ ಎಲ್ಲೋ ಓಡಾಡ್ತಿದ್ರು ಗೌಡ್ರೆ ಬರ್ರಿ ಒಳಗೆ ಬರ್ರಿ ಹಾಂ ನಡ್ರಿ